ಆಲ್ ಇನ್ ಒನ್ ಬೆಳ್ಳುಳ್ಳಿ ಕೆಂಪು ಚಟ್ನಿ ಮಾಡೋದನ್ನು ಇವತ್ತು ನಾನು ತೋರಿಸ್ತಿದ್ದೀನಿ. ಇದನ್ನು ಮಸಾಲೆ ದೋಸೆಗೆ, ಟೊಮೆಟೊ ಸಾಸ್ಗೆ, ಎಲ್ಲರೂ ಇಷ್ಟಪಟ್ಟು ತಿನ್ನುವ ಗೋಬಿ ಮಂಚೂರಿಗೆ, ಬೇಲ್ಪುರಿಗೆ ಮತ್ತು ಇನ್ನೂ ಹಲವಾರು ತಿನಿಸುಗಳು ಬಳಸ್ಬೋದು. ಈಗಾಗಲೇ ಮಸಾಲೆ ದೋಸೆ ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ. ಮೇಲ್ಗಡೆ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡಿ. ನಮಸ್ಕಾರ ವೀಕ್ಷಕರಿಗೆ, ಶರ್ಮಾಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಬೇಕಾಗುವ ಸಾಮಗ್ರಿಗಳು: ಫಸ್ಟ್ ಲೇಯರ್ ಸಿಪ್ಪೆ ತೆಗೆದಿರೋ ಬೆಳ್ಳುಳ್ಳಿ 2 ಮುಷ್ಟಿ, 1 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1.5 ಇಂಚು ಶುಂಠಿ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿ ಬಣ್ಣಕ್ಕೆ 20, ಗುಂಟೂರು ಮೆಣಸಿನ್ಕಾಯಿ 2 ಥರದ್ದು ಹಾಕಿದ್ದೀನಿ, 5+5 ಒಟ್ಟು 10, 2 ಚಮಚ ಧನಿಯಾ, 1.5 ಚಮಚ ಸೋಂಪು, 1 ಚಮಚ ಜೀರಿಗೆ, 2 ಚಿಟಿಕೆ ಮೆಂತ್ಯ, 1 ಚಿಟಿಕೆ ಗಸಗಸೆ, 5-6 ಲವಂಗ ಮತ್ತು 6-7 ಕಾಳುಮೆಣಸು, 2 ಏಲಕ್ಕಿ ಸುವಾಸನೆಗೆ, ಚಕ್ಕೆ 2 ಪೀಸು, ಹುಣಸೆಹಣ್ಣು 2 ಚಿಕ್ಕ ಪೀಸು. ಒಲೆ ಅಂಟಿಸ್ಕೊಂಡು ಒಲೆ ಮೇಲೆ ಒಂದು ಬಾಣಲೆ ಇಡಿ, ಸ್ವಲ್ಪ ಎಣ್ಣೆ ಹಾಕಿ. ಎಣ್ಣೆ ಕಾದ್ಮೇಲೆ ಚಕ್ಕೆ, ಏಲಕ್ಕಿ, ಲವಂಗ, ಕಾಳುಮೆಣಸು ಹಾಕಿ. ಇದೆಲ್ಲ ಆದಮೇಲೆ ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಸತಿ ಕೈ ಆಡಿಸಿ. ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಕೈ ಆಡಿಸ್ತೀರಿ. ನಾನೆಲ್ಲ ಸಾಮಾನನ್ನು ರೇಷಿಯೋ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಇವಾಗ ನಾನು 2 ಇಡೀ ಬೆಳ್ಳುಳ್ಳಿಗೆ 1 ಚಮಚ ಜೀರಿಗೆ ಹಾಕಿದ್ದೀನಿ. ನಿಮಗೆ 2 ಇಡೀ ಬೆಳ್ಳುಳ್ಳಿಗೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದ್ಕೊಳ್ಳಿ. 1 ಇಡಿಗೆ ಮಾಡಬೇಕು ಅಂದರೆ ನಾನು 2 ಇಡಿಗೆ 1 ಚಮಚ ಜೀರಿಗೆ ಹಾಕಿದ್ದೀನಿ. ಅದೇ 1 ಇಡಿಗೆ ಅರ್ಧ ಚಮಚ ಜೀರಿಗೆ ಸಾಕಾಗುತ್ತೆ. ಹೀಗೆ ನಿಮಗೆ ಎಷ್ಟು ಮಾಡಬೇಕು ಅನಿಸಿದ್ರೆ ಅದರ ಪ್ರಕಾರ ರೇಷಿಯೋನ ಅಡ್ಜಸ್ಟ್ ಮಾಡಿಕೊಂಡು ಆರಾಮಾಗಿ ಮಾಡ್ಬೋದು. ಸ್ವಲ್ಪ ಮೆಣಸಿನ್ಕಾಯಿ ಆದಮೇಲೆ ಮೆಂತ್ಯ ಹಾಕಿ, ಆಮೇಲೆ ಧನಿಯಾ, ಸೋಂಪು, ಜೀರಿಗೆ ಇವು 3 ಹಾಕ್ಕೊಂಡು ಹುರಿರಿ. ಧನಿಯಾ ಆದಮೇಲೆ ಶುಂಠಿ ಹಾಕಿ ಕೈ ಆಡಿಸಿ, ಈರುಳ್ಳಿ ಹಾಕಿ ಕೈ ಆಡಿಸಿ, ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ಹುರ್ಕೊಳ್ಳಿ. ಆಮೇಲೆ ಕೊನೆಯಲ್ಲಿ ಹುಣಸೆಹಣ್ಣು ಮತ್ತು ಗಸಗಸೆ ಸೇರಿಸ್ಕೊಂಡು ಒಂದು ಸತಿ ಎಲ್ಲ ಬೆರೆಸ್ಕೊಳ್ಳಿ. ಚೆನ್ನಾಗಿ ಬೆರೆಸ್ಕೊಂಡ್ಮೇಲೆ ಸ್ಟವ್ ಆಫ್ ಮಾಡಿ. ಎಲ್ಲ ಹುರಿದಾದ್ಮೇಲೆ ಆರಕ್ಕೆ ಬಿಟ್ಬಿಡಿ. ಚೆನ್ನಾಗಿ ಆರಿದ್ಮೇಲೆ ಮಿಕ್ಸಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ರೆ ಆಲ್ ಇನ್ ಒನ್ ಬೆಳ್ಳುಳ್ಳಿ ಕೆಂಪು ಚಟ್ನಿ ರೆಡಿ. ಇದನ್ನು ಹುರಿದು ಮಾಡೋದ್ರಿಂದ ಒಂದು ಡಬ್ಬಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೋಬೋದು, ಏನೂ ಕೆಡಲ್ಲ, ತುಂಬ ಚೆನ್ನಾಗಿರುತ್ತೆ. ಮುಂದಿನ ಶುಕ್ರವಾರ ಈ ಬೆಳ್ಳುಳ್ಳಿ ಕೆಂಪು ಚಟ್ನಿ ಯೂಸ್ ಮಾಡಿಕೊಂಡು ಟೊಮೆಟೊ ಸಾಸ್ ಮಾಡೋದನ್ನು ತೋರಿಸ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.